ಆಗಿದೆ, ಎಲ್ಲೆಲ್ಲಿ ನೆಲಮಂಗಲದಲ್ಲಿ ಸಾಕಿದೆ, ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಸಾಕಿ ಮಾಡಬೇಕು ಸರ್? ನೆಲಮಂಗಲ ಸೋಂಪುರ ಹೋಬಳಿ ಅಲ್ಲ ಸರ್, ಸೋಂಪುರ ಹೋಬಳಿಯಲ್ಲಿ ಎಲ್ಲ ತಾಲೂಕು ಗ್ರಾಮಗಳಲ್ಲಿ ನಾವು ಸಾಕಿ ಉದ್ಘಾಟನೆ ಮಾಡಿ ಅನಂತರ ಒಂದು ದೊಡ್ಡ ಮಟ್ಟದ ಒಂದು ಸಮಾವೇಶ ಮಾಡಿ ಆ ಸಮಾವೇಶದಲ್ಲಿ ನಾವು ಒಂದು ಜಾಗೃತಿ ಮಾಡುವಂಥ ಕೆಲಸಗಳನ್ನ ನಾವು ಎಲ್ಲ ನಮ್ಮ ಯುವಕರಿಗೆ ಅಣ್ಣ ತಮ್ಮರಿಗೆ ತಿಳಿಸೋಂಥ ಒಂದು ಕೆಲಸ ಮಾಡ್ತೀವಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ತತ್ವ ಸಿದ್ಧಾಂತಗಳು, ಬುದ್ಧನ ಮಾರ್ಗ, ಅಂಬೇಡ್ಕರ್ ಅವರ ಮಾರ್ಗ ಮತ್ತು ಬಸವಣ್ಣವರ ಮಾರ್ಗ, ಇದನ್ನು ನಮ್ಮ ಯುವಕರಿಗೆ ಹೇಳ್ಕೊಡ್ಬೇಕಾಗ್ತದೆ. ಆ ನಿಟ್ಟಲ್ಲಿ ಇದು ಇವತ್ತು ಏನು ನಾವು ಮಾಡಿದ್ದೀವಿ, ಇನ್ನು ಮುಂದೆ ದಿನ ದಿನ ಈ ಕಾರ್ಯಕ್ರಮ ನಡೀತಾ ಇರ್ತದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಸಮಾವೇಶ ಮಾಡಿ ರಾಜ್ಯದ ಮುಖ್ಯಮಂತ್ರಿನ ಕರೆಸೋಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸರ್. ಇಲ್ಲ ಒಂದು ಕಡೆ ದಲಿತ CM ಕೂಗಿನ ಬಗ್ಗೆ ಆಗಲೇ ಮಾತಾಡ್ತಾ ಇದ್ರ, ಈಗ ಮೊನ್ನೆ ಆದಾಗ ಕೂಡ ಇಲ್ಲ ಒಂದು ಕಡೆ ಆಗ್ಬೋದೇನೋ ಅಂತಂದ್ಬಿಟ್ಟು ಒಂದು ಆಸೆ ಇತ್ತು, ಅದು ಕೂಡ ಆಗಲಿಲ್ಲ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇಲ್ಲಿ ನೋಡಿ, ಕಳೆದ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕಾದ್ರೆ KPCC ರಾಜ್ಯಾಧ್ಯಕ್ಷ ಪರಮೇಶ್ವರ್ ಇದ್ದರು. ಪರಮೇಶ್ವರ್ ಇದ್ದಂಥ ಕಾಲಘಟ್ಟದಲ್ಲಿ ಸುಮಾರು ನೀವೇನು ಇವತ್ತು ಸರ್ಕಾರ ನೋಡ್ತಾ ಇದ್ದಾರೆ, ಆ ನಿಟ್ಟಲ್ಲಿ 125-130 ಸೀಟು ಕಾಂಗ್ರೆಸ್ ಗೆದ್ದಿತ್ತು. ಅದು ಕಾರಣ ಯಾರು? ಪರಮೇಶ್ವರು. ಅಂದರೆ ಪರಮೇಶ್ವರನ್ನ ಕುತಂತ್ರ ಮಾಡಿ ಎಲ್ಲಿ ಪರಮೇಶ್ವರ್ ಗೆದ್ದುಬಿಟ್ರೋ ದಲಿತ CM ಮಾಡ್ತಂತೆ ಅವ್ರನ್ನ ಕುತಂತ್ರ ಮಾಡಿ ಮೂಲೆ ಗುಂಪಾಡಿದ್ರು. ಆದರೆ ನಮ್ಮ ಜನ ಇವತ್ತು ಎಲ್ಲ ಬುದ್ಧಿವಂತರಾಗಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಲ್ಲೂ ದಲಿತ CM ಮಾಡೇ ಮಾಡ್ತೀವಿ ಸರ್. ಸರ್, ಇಲ್ಲೊಂದು ಕಡೆ ಸಂಘಟನೆ ನಿಮ್ಮದು ಕೂಡ ಒಂದಿದ್ರೆ, ಹಲವಾರು ಸಂಘಟನೆಗಳು ನಿಮ್ಮಲ್ಲೂ ಉಪ ಸಂಘಟನೆಗಳಾಗಿದೆ. ಯಾವ ರೀತಿ ಎಲ್ಲರನ್ನೂ ಒಟ್ಟಾಗ್ತಾ ನೋಡಿ ಸರ್, ಆಕಾಶದಲ್ಲಿ ನಕ್ಷತ್ರ ಎಣ್ಸಕ್ಕಲ್ಲ, ಹಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಸಂಘಟನೆ 1000 ಸಂಘಟನೆ ಇದ್ರು ಎಲ್ಲ ಒಂದೇ ಸಿದ್ಧಾಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಸಿದ್ಧಾಂತ ಶಿಕ್ಷಣ ಸಂಘಟನೆ ಹೋರಾಟ. ನಮ್ಮಲ್ಲಿ 1000 ಲಕ್ಷ ಸಂಘಟನೆ ಇದ್ದರೂ ಕೂಡ ಇವತ್ತು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅವಹೇಳನಕಾರಿ ಬಂದಾಗ ನಾವೆಲ್ಲ ಒಟ್ಟಿಗೆ ಸೇರ್ತೀವಿ. ಅದು ಸರ್ ಹಂಗಾಗ್ಬಿಟ್ಟು ಸಂಘಟನೆ ಅನ್ನೋದು ಒಂದು ಸಮುದ್ರದಂಗೆ, ನಾವು ಒಂದೊಂದು ಗೋಡೆ ಕಟ್ಕೊಂಡು ಇರೋಕ್ಕಾಗಲ್ಲ. ಯಾರು ಹೋರಾಟಗಾರರು ಬರ್ತಾರೋ ಬೆಳೀತಾರೋ ಎಲ್ಲರಿಗೂ ಸ್ವಾಗತ ಸರ್. ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟವನ್ನು ರೂಪಿಸ್ತೀರಾ, ಮತ್ತು ಇಲ್ಲಿ ಈ ಸಂಘಟನೆಗೆ ಶಕ್ತಿ ತುಂಬೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತೀರಾ ಸರ್? ನಮ್ಮ ಸಂಘಟನೆ ಆಲ್ರೆಡಿ ಶಕ್ತಿ ತುಂಬಿದೆ. ನಾವು ಸುಮಾರು 30 ವರ್ಷದಿಂದ ಈ ಭಾಗದಲ್ಲಿ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅದೇ ಈಗ ಏನು ಹೇಳಿದೆ ಅಂದರೆ, ಈಗ ತಾನೇ ನಮ್ಮ ಶಾಸಕರು ಶ್ರೀನಿವಾಸರು ಗೆದ್ದಿದ್ದಾರೆ. ಅವರು ನಮ್ಮ ಸಮುದಾಯದ ಒಂದು ನಾಯಕರಾಗಿ ಅವರಿಗೆ ನಾವು ಮನವರಿಕೆ ಮಾಡಿಕೊಳ್ತೀವಿ. ಈ ಭಾಗದಲ್ಲಿ ದಲಿತರಿಗೆ ಏನು ದೌರ್ಜನ್ಯ, ದಬ್ಬಾಳಿಕೆ ಮತ್ತು ರೈತರಿಗೆ ಭೂಮಿ ಪಟ್ಟ ಸಿಗೋದು, ಸುಳ್ಳು ಅಟ್ರಾಸಿಟಿ ಕೇಸ್ಗಳು, ರೌಡಿಸಮ್ ಆಗಿರ್ಬೋದು, ಸುಳ್ಳು ಕೇಸ್, ಇವನ್ನೆಲ್ಲ ಮಟ್ಟಗೊಳಿಸೋಕ್ಕೆ ನಾವು ಆದಷ್ಟು ಶಾಸಕರಿಗೆ ಮನವಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಯುವಕರು ಎಲ್ಲ ಸರ್ಕಾರದಿಂದ ಬರುವಂಥ ಸವಲತ್ತನ್ನು ಎಲ್ಲವನ್ನೂ ಪಡ್ಕೊಂಡು ನಿಟ್ಟಲ್ಲಿ ನಾವು ಹೋರಾಟ ಮಾಡ್ತೀವಿ. ಓಕೆ.